ಡಮಾಲ್ ಡಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ. ಯಾರು ಗೆಲ್ಬೇಕು ಈ ಬಾರಿ? ಗಿಲ್ಲಿ ನಟ ಧನುಷ್ ಗೌಡ. ಇಷ್ಟು ವರ್ಷಕ್ಕೆ ಈ 12ನೇ ಸೀಸನ್ ಮಾತ್ರ ಭಾಳ ಚೆನ್ನಾಗಿದೆ. ಹೈಲೈಟ್ ಅಂದರೆ ನಮಗೆ ಗಿಲ್ಲಿ. ಈಗ ನಮ್ಮ ಮಗಳು LKG ಓದ್ತಾ ಇದ್ದಾಳೆ, ಅವ್ರ ಹೆಸರಲ್ಲಿ ಯಾರ ಹೆಸರು ಹೇಳೋದಿಲ್ಲ, ಯಾರು ಬೇಕು ಊಟ ಅಂದರೆ ನಮ್ಗೆ ಗಿಲ್ಲಿ ಬೇಕು ಅಂತಾಳೆ. ಮಂಡ್ಯ ಇದೆಯಾ ನಾವು ಗಿಲ್ಲಿಗೆ. ಅದರಲ್ಲಿ ನಮಗೂ ಇಷ್ಟ ಅಂದರೆ ಅಶ್ವಿನಿ ಗೌಡ. ನಮಸ್ಕಾರ ವೀಕ್ಷಕರೇ, ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆ ಇದೀಗ ರಣರಂಗವಾಗಿದೆ. ಯಾಕಂದ್ರೆ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. 17-18ಕ್ಕೆ ಫಿನಾಲೆ ನಡೆಯಲಿದೆ. ಈ ಫಿನಾಲೆ ಹತ್ತಿರ ಬರ್ದಿದ್ದಂತೆ ಈಗ ಇಡೀ ಕರ್ನಾಟಕದ ಮನೆ ಮಾತಾಗಿರೋದು ಗಿಲ್ಲಿ. ಮಂಡ್ಯದಿಂದ ಬಂದ ಈ ಹುಡುಗ ಇದೀಗ ಕರ್ನಾಟಕದ ಎಲ್ಲರ ಮನೆ ಮಾತಾಗಿದ್ದಾನೆ. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ಅಂತಾನೆ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಯಾರು ಕಪ್ ಕೇಳ್ತಾರೆ, ಏನು ಜನರ ಮನಸ್ಸಲ್ಲಿ ಏನಿದೆ ಕೇಳೋಣ ಬನ್ನಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಸೊ ಯಾರು ಗೆಲ್ಬೇಕು ಈ ಬಾರಿ? ಗಿಲ್ಲಿ ನಟ ಧನುಷ್ ಗೌಡ. ಗಿಲ್ಲಿ ನಟ ಮತ್ತು ಧನುಷ್ ಗೌಡ ಅಂದ್ರೆ ಗಿಲ್ಲಿ ನಟ ವಿನ್ ಆಗಬೇಕು, ಧನುಷ್ ಗೌಡ ರನ್ನರ್ ಅಪ್ ಆಗಬೇಕು. ಓಕೆ. ಯಾಕೆ ಇಷ್ಟ ನಿಮಗೆ ಗಿಲ್ಲಿ? ಗಿಲ್ಲಿ ನ್ಯಾಚುರಲ್ ಆಗಿ ಆಡ್ತಿದ್ದಾರೆ. ಅವ್ರ ಟಾಸ್ಕ್ ಏನಿದೆಯೋ ಅದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಗಿಲ್ಲಿ ನಟ. ಓಕೆ. ಅವರದ್ದು ಯಾವ ಗುಣ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿರೋ ಯಾರ ಗುಣ ಗಿಲ್ಲಿ ಬಿಟ್ಟು ಬೇರೆ ಯಾರ ಗುಣ ಇಷ್ಟ ಆಗುತ್ತೆ? ಧನುಷ್ ಗೌಡ. ಓಕೆ. ಅಶ್ವಿನಿ ಅವರಾಯಿತು, ಅವ್ರ ಕೆಲಸ ಆಯಿತು. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ಧನುಷ್ ಗೌಡ. ರಕ್ಷಿತಾ? ಇಲ್ಲ. ಸೊ ನೀವೇನಾದರೂ ಗಿಲ್ಲಿಗೆ ವಿಶ್ ಮಾಡಬೇಕಂತ ಹೇಳಿದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರು ಪಡ್ತಾ ಇರೋ ಕಷ್ಟಕ್ಕೆ ಅವ್ರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟು, ಸಿಂಗಲ್ ಆರ್ಮಿ ಅವನು. ಏನು ಇಷ್ಟಪಡ್ತೀರಾ ಅವನ ಬಗ್ಗೆ ಹೇಳೋಕ್ಕೆ? ಅವನು ಹೇಳೋಕೆ ಅಂದರೆ ಅವನು ಮಸ್ತಾಗಿ ಕಾಮಿಡಿ ಮಾಡ್ತಾನೆ, ಎಲ್ಲರಿಗೂ ಎಂಟರ್ಟೈನ್. ನಮ್ಮ ಮನೇಲಿ ಕುಂತ್ಕೊಂಡು ಎಲ್ಲ ನೋಡ್ತೀವಿ. ಹೇಗನ್ಸ್ತೀರಿ ಈ ವರ್ಷದ ಬಿಗ್ ಬಾಸ್ ನಿಮಗೆ? ಭಾಳ ಚೆನ್ನಾಗಿದೆ ಮೇಡಮ್. ಇಷ್ಟು ವರ್ಷಕ್ಕೆ ಈ 12ನೇ ಸೀಸನ್ ಮಾತ್ರ ಭಾಳ ಚೆನ್ನಾಗಿದೆ. ಹೈಲೈಟ್ ಅಂದರೆ ನಮಗೆ ಗಿಲ್ಲಿ. ಯಾರು ವಿನ್ ಆಗಬೇಕು ಈ ಬಾರಿ? ಗಿಲ್ಲಿ 100% ಗಿಲ್ಲಿ ವಿನ್ ಆಗ್ತಾರಾ? ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದೇ. ಒಂದು ವಾರದಲ್ಲಿ 2 ದಿವಸ ಸುದೀಪ್ ಜೊತೆ ಮಾತಾಡೋದೇ ನಮಗೆ ಭಾಳ ಖುಷಿ ಆಗ್ಬಿಡ್ತೈತೆ. ಡಮಾಲ್ ಡಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ. ಓಕೆ. ಯಾಕೆ ನಿಮ್ಗೆ ಗಿಲ್ಲಿ ಇಷ್ಟ? ಗಿಲ್ಲಿ ಒಂಥರ ಗುಡ್ ಎಂಟರ್ಟೈನರ್, ಒಳ್ಳೆ ಕಾಮಿಡಿ, ಆಮೇಲೆ ಒಳ್ಳೆ ಮನುಷ್ಯ. ಯಾಕಂದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಮಂಡ್ಯದ ಹುಡುಗ, ಮಂಡ್ಯದ ಗಿಲ್ಲಿ. ಯಾರಿಷ್ಟ ನಿಮ್ಮದು ಕಂಟೆಂಟ್ಸ್? ಗಿಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಗಿಲ್ಲಿಗೆ ನೀವು? ಅವರೆಲ್ಲ ಅವ್ರದ್ದು ಟ್ಯಾಲೆಂಟ್, ಅವರು ಆಟಗಳು, ಮಾತಾಡೋದು, ಮಾತು, ಮತ್ತಿಗೆ ಅವ್ರ ಹತ್ರ ಏನಿಲ್ಲ, ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಓಕೆ. ಹಿಂದೆ ಒಂದು ಮುಂದೆ ಒಂದು ಎಂತ ಇಲ್ಲ. ಓಕೆ. ಅದಕ್ಕೆ ಈಗ ಧನುಷ್ ಮತ್ತು ಅಶ್ವಿನಿ ಗೌಡ ಎದುರು ಗಿಲ್ಲಿಗೆ ಯಾಕೆ ವೋಟ್ ಜಾಸ್ತಿ ಬೀಳ್ತಾ ಇದೆ? ನಂಬರ್ 1 ಅಲ್ಲಿದ್ದಾರೆ ವೋಟಿಂಗಲ್ಲಿ ಅವರು. ಹಾಂ. ಯಾಕೆ ಬೀಳಿದ್ರು? ಏನು ಅಭಿಪ್ರಾಯ ನಿಮ್ಮದು? ಯಾಕೆ ಬೀಳಿರು? ಅವರು ಆಟನ ಇಲ್ಲ ಅವರದ್ದು ನೇರ ನುಡಿನ? ನೇರ ನುಡಿಮ್ಮ, ನೇರ ನುಡಿಗೋಸ್ಕರ ವೋಟ್ ಬೀಳ್ತಾ ಇದೆ. ನೇರ ನುಡಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಎಲ್ಲ ಗಿಲ್ಲಿನೇ 100% ಆಗಿ ಈ ವರ್ಷ ಗಿಲ್ಲಿ? ನಮ್ಮ ಮಂಡ್ಯ ಇದೆಯಾ ನಾವು ಗಿಲ್ಲಿ. ಮಂಡ್ಯದವರು. ಹಾಂ. ಓಕೆ. ನಮಗೆ ಗಿಲ್ಲಿ ವಿನ್ ಆಗಬೇಕು. ಯಾಕೆ ಸರ್? ಏನು ಇಷ್ಟ ನಿಮಗೆ? ಗಿಲ್ಲಿ ಎಲ್ಲ ಆಟ ಆಡ್ಕೊಬತ್ತವನೆ, ಎಲ್ಲದರಲ್ಲೂ ಚೆನ್ನಾಗಿ ಬರ್ತಾವನೆ. ಅಶ್ವಿನಿ ಮೇಡಮ್ ದಿನ ಇವನು ಚೆನ್ನಾಗಿ ಆಡ್ತಾವನೆ. ಗಿಲ್ಲಿ ವಿನ್ ಆಗಬೇಕು. ಅಶ್ವಿನಿ ಇಲ್ಲ, ಮನೆಗೆ ಹೋಗ್ಬೇಕಲ್ಲ, ರನ್ನರ್ ಆಗಬೇಕು, ಇವ್ರು ವಿನ್ನರ್ ಆಗಬೇಕು. ಆಗಿಂದ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ನಮಗೂ ಇಷ್ಟ ಅಂದರೆ ಅಶ್ವಿನಿ ಗೌಡ. ಓಕೆ. ಯಾಕೆ ಅಂದರೆ ಅವ್ರ ಹತ್ರ ಒಳ್ಳೆ ಪಾಸಿಟಿವು ಇದೆ, ನೆಗೆಟಿವು ಇದೆ, ಎಲ್ಲ ಮಿಕ್ಸಲ್ಲಿ ಇರ್ತಾರೆ, ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಬಟ್ ಆ ಟೈಮ್ಗೆ ಅಷ್ಟು ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೂ ಗಿಲ್ಲಿಗೂ ಏನು ಜಗಳ ಆಗ್ತಾ ಇತ್ತೋ ಇವಾಗ ಫುಲ್ ಕಂಟ್ರೋಲ್ ಆಗಿದೆ. ಅವರು ಸಪೋರ್ಟ್ ಆಗಿರೋ, ಇವರು ಸಪೋರ್ಟ್ ಆಗಿರ್ತಾರೆ, ಚೆನ್ನಾಗಿ ಬರ್ತಾ ಇದೆ. ಸೊ ಈ ಬಾರಿ ನಿಮಗೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ? ಹೌದು. ಅವನೇನೋ ಡೈಲಾಗ್ ಹೇಳ್ದಾಗಣ, ಟಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಗೆಲ್ಬೇಕು. ಎಲ್ಲ ಆಡೋಕ್ಕಿಂತ ಎಂಟರ್ಟೈನ್ಮೆಂಟ್ ಇರೋ ಗೆಲ್ಲಬೇಕು. ಈ ಕೈಗೆ ಎಲ್ಲ ಕೇಳ್ತಾರೆ, ಎಂಟರ್ಟೈನ್ಮೆಂಟ್ ಕೇಳ್ತಾರೆ. ಯುದ್ಧ ಮಾಡೋದೆಲ್ಲ ಸಹಜ, ಯುದ್ಧ ನಿಲ್ಸೋದು ಸಹಜ ಅಂತಲ್ಲ, ಹಂಗೆ ಎಂಟರ್ಟೈನ್ಮೆಂಟು. ಈಗ ಎಲ್ಲರೂ ಒಂದು ನಗು ಒಂದು ಒಳ್ಳೇದಲ್ವಾ, ಆರೋಗ್ಯ ಹಾಳು ಮಾಡ್ತದೆ, ಒಳ್ಳೇದು ಮಾಡ್ತಾರೆ ನಗು ಅನ್ನೋದು. ಆದ ಕಾರಣದಿಂದ ಗಿಲ್ಲಿ ಎಲ್ಲರೂ ನಗಿಸ್ತಾನೆ. ಇಲ್ಲಿವ್ರು ಯಾರು ಅಳಿಸಿರೋದು ಸಹಜ, ಅವ್ರ ಮನಸ್ಸಿನ ನೋಡ್ಕೊಂಡವ್ರೆ. ಒಂದು ಯಾರು ಅಳಿಸೋನ ಡೇಟಾಗಿ ಹೇಳೋನೆ, ಡೇಟಾಗಿ ಹೇಳಿರೋದ್ರಿಂದ ಗಿಲ್ಲಿನ ಗೆಲ್ಲಬೇಕು ಅನ್ನೋದು ನಮ್ಗೆ ಏನಿದೆ ಆಟೋ ಒಂದು ಅಭಿಮಾನಿಗಳು ಅದೇ ಒಂದು ಆಶಯ. ಬಿಗ್ ಬಾಸಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತ ಎಲ್ಲ ನಮ್ಮ ಹುಡುಗರು ಅವ್ರಿಗೆ ಓಟ್ ಹಾಕೋದು, ನಮ್ಮ ಫ್ಯಾಮಿಲಿ ಎಲ್ಲ ಅವ್ರಿಗೆ ಓಟ್ ಹಾಕೋದು. ಅವನು ಹಳ್ಳಿ ರೈತನ ಮಗ ಗೆಲ್ಲಿ ಅಂತ ಒಂದು ನಮ್ಮ ಮಂಡ್ಯದ ಹುಡುಗ ಗೆಲ್ಲಬೇಕು ಅಂತ ಇಷ್ಟ, ಅಷ್ಟೇ, ಇನ್ನೇನಿಲ್ಲ. ಏನು ಇಷ್ಟ ಆಗುತ್ತೆ ಗಿಲ್ಲಿ ಬಗ್ಗೆ? ಅವನ ಆಕ್ಷನ್, ಅವ್ನ ಮಾತುಗಳು
ಚೆನ್ನಾಗಿದೆ, ಎಲ್ಲದರಲ್ಲೂ ಗೆದ್ದಿದ್ದಾನೆ ಅವನು. ಯಾರು ವಿನ್ ಆಗ್ಬೇಕು ಬಿಗ್ ಬಾಸ್? ಗಿಲ್ಲಿ ಗಿಲ್ಲಿ ನಟ. ಯಾಕೆ ಇಷ್ಟ ನಿಮಗೆ? ಗಿಲ್ಲಿ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಸಂತೋಷ ಆಗುತ್ತೆ. ಮನೆಗೆ ಹೋದಾಗ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಒಂಥರ ಗಿಲ್ಲಿ ವಿನ್ ಆದರೆ ತುಂಬ ಇಷ್ಟ. ಒಂದು ವೇಳೆ ವಿನ್ ಆಗಿ ಬಂದ್ರೆ ವಿನ್ ಆಗ್ತಾರೆ, ವಿನ್ ಆಗೇ ಆಗ್ತಾರಲ್ಲ ಮೇಡಮ್, ಒಳ್ಳೇದಾಗಲಿ ಮೇಡಮ್, ಮುಂದೆ ಫಿಲ್ಮಲ್ಲೆಲ್ಲ ಚಾನ್ಸಿಗೆ ಒಳ್ಳೇದಾಗಲಿ. ಗಿಲ್ಲಿ. ಯಾಕೆ? ಗಿಲ್ಲಿ ಅಂದರೆ ಇಷ್ಟ. ಏನು ಇಷ್ಟ ಆಗುತ್ತೆ ನಿಮಗೆ ಗಿಲ್ಲಿದು? ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇಷ್ಟ. ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇಷ್ಟ. ಯಾರು ರನ್ನರ್ ಅಪ್ ಆಗ್ಬೋದು ನಿಮ್ಮ ಪ್ರಕಾರ? ಅಶ್ವಿನಿ ಮೇಡಮ್ ಆಗ್ಬೋದು ಅನ್ಸುತ್ತೆ. ಆಗ್ಬಿಟ್ರೆ ಅಕ್ಷಿತಾ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನೀವು, ಯಾರು ಈ ವರ್ಷ ನೀವು ಏನಾಗೋದು ಅಂತ ಹೇಳಿ? ನಮಗೆ ಗಿಲ್ಲಿ. ಬ್ಯಾನರು ಎಲ್ಲ ಮಾಡಿಸಿದ್ದೀವಿ, ಈಗ ಗಿಲ್ಲಿನೇ ವಿನ್ ಆಗಬೇಕು. ಎಲ್ಲಿ ಬ್ಯಾನರ್ ಹಾಕಿದ್ದೀರಿ? ಇಲ್ಲಿ ಹಾಕಿದ್ದು ಅಲ್ಲಿ ಇದಾಗೋಯ್ತು, ನಿನ್ನೆ ದಿನ ಹಾಕಿದ್ವಿ, ಯಾರೋ ಕಿತ್ತಾಕ್ಬಿಟ್ಟವ್ರೆ. ಬ್ಯಾನರ್ ಎಲ್ಲ ಮಾಡಿಸಿದ್ವಿ, ಚೆನ್ನಾಗಿತ್ತು, ಯಾರೋ ಕಿತ್ತಾಕ್ಬಿಟ್ಟವ್ರೆ. ನಮ್ಮ ಮಗಳು ಕೂಡ ನಮ್ಮ ಗಿಲ್ಲಿನ ಇಷ್ಟಪಡೋದು. ಈಗ ನಮ್ಮ ಮಗಳು LKG ಓದ್ತಾ ಇದ್ದಾಳೆ, ಅವ್ರ ಹೆಸರಲ್ಲಿ ಯಾರ ಹೆಸರು ಹೇಳೋದಿಲ್ಲ, ಯಾರು ಬೇಕು ಊಟ ಅಂದರೆ ನಮ್ಗೆ ಗಿಲ್ಲಿ ಬೇಕು ಅಂತಾಳೆ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಈ ವರ್ಷ ಕಪ್ ಗೆಲ್ಲೋದು ಗಿಲ್ಲಿನೇ. ಗಿಲ್ಲಿನೇ ಈ ವರ್ಷ ಕಪ್ ಗೆಲ್ಲೋದು ಗಿಲ್ಲಿನೇ, ನಮ್ಮ ಮಂಡ್ಯದ ಹುಡುಗ. ಎಲ್ಲ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಗೆದ್ದಿ ಬಾ ಗಿಲ್ಲಿ. ಚಿಕ್ ಬಾಸ್, ಮಂಡ್ಯದ ಚಿಕ್ ಬಾಸ್. ಫ್ಯಾನ್ಸಿ ಸ್ಟೋರ್ ಕಡೆಯಿಂದ ಗಿಲ್ಲಿ ನಟಗೆ ವಿನ್ ಆಗಲಿ ಅಂತ, ಬಿಗ್ ಬಾಸ್ ವಿನ್ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಕಡೆ ಗಿಲ್ಲಿಗೆ ಅದ್ಭುತ ಬೆಂಬಲವಿದೆ. ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಅನ್ನೋ ಸೌಂಡ್ ಕೇಳಿ ಬರ್ತಾ ಇದೆ. ಈ ಬಾರಿ ಗಿಲ್ಲಿಯೇ ವಿನ್ ಆಗೋದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಕಪ್ ಯಾರ ಕೈ ಸೇರಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಎನ್ನುವುದು ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಪೂರ್ಣಿಮಾ ಪ್ರಣಂಕಿಲ, ದ ಫೆಡರಲ್ ಕರ್ನಾಟಕ, ಬ್ಯಾಂಗ್ಳೂರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.